ಆರ್ಯವರ್ಧನ್ ಗುರೂಜಿ ಅವರು ಒಂದು ಹೇಳ್ತಾ ಇದ್ರು, ಪ್ರೆಡಿಕ್ಟ್ ನಾನು ಮಾಡಿದ್ದೆ, ಬಿಗ್ ಬಾಸ್ ಮನೇಲಿ ಯಾವ್ದಾರ ಲವ್ ಆಯಿತು ಇಲ್ಲ ಬಿಗ್ ಬಾಸ್ ಆದ್ಮೇಲೆ ಯಾವ್ದಾರ ಒಂದು ಲವ್ ಆಯಿತು ಅಂತಂದ್ರೆ ಅದು ಪಕ್ಕ ಇರೋದೇ ಇಲ್ಲ, ಬ್ರೇಕಪ್ ಆಗೋದು ಪಕ್ಕ ಆಗುತ್ತೆ. ಧರ್ಮ ಮಾಲಿನ್ಯದವ್ರನ್ನ ಫಾಲೋ ಮಾಡಲ್ಲ. ನಿಮಗೆ ಶಬ್ದ ಮಾಲಿನ್ಯ, ಪರಿಸರ ಮಾಲಿನ್ಯ ಎಲ್ಲ ಇದೆ, ವಾಯು ಮಾಲಿನ್ಯ ಎಲ್ಲ ಇದೆ. ಈ ಯಾರ್ದ ಹೆಸರು ಹೇಳಿದ್ರಲ್ಲ ಇವರೆಲ್ಲ ಧರ್ಮ ಮಾಲಿನ್ಯ. ಎಸ್ ರೀಡಿಂಗ್ನು ನಂಬಲ್ಲ, ಗುದ ರೀಡಿಂಗ್ನು ನಂಬಲ್ಲ. ಧರ್ಮ ಮಾಲಿನ್ಯ ಮಾಡೋರು ಇದಾರಲ್ಲ, ಗುದ ಸಂಭೋಗಿಗಳು. ನಿಮ್ಮ ಸೀಸನ್ ಬಂದ್ಬಿಡ್ತೀನಿ ಸರ್ ಒಂಚೂರು. ನಿಮ್ಮ ಸೀಸನಲ್ಲಿ ಮಂಜು ಅವರು ವಿನ್ ಆದರು. ಸೊ ಅವಾಗ ಒಂದಷ್ಟು ಲವ್ ಸ್ಟೋರಿ ಅಂತ ಒಂದಿತ್ತು, ದಿವ್ಯ ಹುಡುಗ ಅವ್ರ ಲವ್ ಸ್ಟೋರಿ. ಇತ್ತೀಚೆಗೆ ಅದೊಂದಷ್ಟು ಬರ್ತಾ ಇದೆ, ಒಬ್ರನ್ನೊಬ್ರು ಅನ್ಫಾಲೋ ಮಾಡ್ಕೊಂಡಿದ್ದಾರಂತೆ, ಲವ್ ಬ್ರೇಕ್ ಆಗಿದೆಯಂತೆ, ಅಂತೆ ಕಂತೆಗಳೆಲ್ಲ ಒಂದಷ್ಟು ಬರ್ತಾ ಇದೆ. ಸೊ ಹೆಂಗೆ ಸರ್, ಈ ಕಾಂಟ್ಯಾಕ್ಟ್ ಏನಾದರೂ ಇದ್ದಾರಾ, ಈ ಬಗ್ಗೆ ಏನಾದರೂ ಸಿಕ್ಕಾಗ ಮಾತಾಡ್ತಾರೆ? ನನಗೆಷ್ಟು ಲವ್ ಇತ್ತೀಚೆಗೆ ಒಂದೆರಡು ಬ್ರೇಕಪ್ ಆಯಿತು. ಯಾಕಾಯ್ತು ಅಂತಲೇ ತಲೆ ಕೆಡ್ಸ್ಕೊಂಡಿಲ್ಲ ನಾನು. ಇವತ್ತು ಒಂದು ಆಗ್ಬೋದು, ನಾಳೆ ಒಂದು ಕೂಡ್ಬೋದು ಹೊಸದಾಗಿ, ಆಯಿತಾ. ನನಗೆ ಇದುವರೆಗೂ 1348 ಮ್ಯಾಚ್ ಆಗಿದೆ, 2400 ಚಿಲ್ಲರೆ ಬ್ರೇಕಪ್ ಆಗಿದೆ. ಅದು ನನಗೆ ಕಾರಣ ಗೊತ್ತಿಲ್ಲ ಇದುವರೆಗೂ ಏನು ಅಂತ. ಇನ್ನು ಅವರಿಬ್ಬರದ್ದು ನನಗೆ ಹೆಂಗೆ ಗೊತ್ತಾಗುತ್ತೆ ಫಸ್ಟ್ ಆಫ್ ಆಲ್. ಎರಡನೇದು, ಇಬ್ಬರು ನನಗೆ KP ನನ್ನ ತಮ್ಮನ ಥರ, ದಿವ್ಯಾ ನನಗೆ ಒಂದು ತಂಗಿ ಥರ ಹುಡುಗಿ. ಮೊದಲನೇದಿಂದ ಅದು ಅಣ್ಣನ ಫೀಲಿಂಗಲ್ಲಿರುವಂಥ ಹುಡುಗಿ. ನನಗೆ ಅದು ಯಾಕೆ ಅನ್ಫಾಲೋ ಈಗ ಹೆಂಗಾಗೋಗಿದೆ ಅಂದರೆ, ನಾನು ನಿನ್ನ ಬಿಟ್ಟೆ ಅಂತ ಹೇಳೋಕ್ಕೆ ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಿ ಸೂಚನೆ ಕೊಡೋ ಥರನ ಏನೋ ಆಗ್ಬಿಟ್ಟಿದೆ. ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ, ನನಗೆ ಅವರಿಬ್ಬರು ಸ್ಟೇಟಸ್ ಗೊತ್ತಿಲ್ಲ, ಮಾತಾಡಿಲ್ಲ ಇತ್ತೀಚಿನ ದಿನಗಳಲ್ಲಿ. ದಿವ್ಯ ಏನೋ ಅವಳು ಇದು ಮಾಡ್ತಾಯಿದ್ರು, ಅವ್ರು ಎಂಥದ್ದು ಬ್ಯಾಡ್ಮಿಂಟನ್ ಏನೋ ಆಡ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ. ಮೆಸೇಜ್ ಅಷ್ಟೇ. ಬಟ್ ನನ್ನ ಪ್ರಕಾರ ಅವ್ರು ಚೆನ್ನಾಗಿರ್ತಾರೆ, ಚೆನ್ನಾಗಿರ್ತಾರೆ ಅಷ್ಟು ಹೇಳಬಲ್ಲೆ. ಆದರೆ ಈ ಥರದ್ದಾಯಿತು ಅಂತಂದರೆ, ಈಗ ಸೆಲೆಬ್ರಿಟಿಗಳಿಗೆ ಏನೇ ಮಾಡಿದ್ರು ಸುದ್ದಿ ಆಗುತ್ತೆ ಅನ್ನೋದಕ್ಕೆ ಮತ್ತೊಂದ್ರೆ ಉದಾಹರಣೆ ಅಂತಲೇ ಹೇಳ್ಬೋದು ಅಷ್ಟೇ. ಈಗ ಇಷ್ಟು ವರ್ಷ ಜೊತೆಲೇ ಇದ್ರು, ಅದರ ಪ್ರೀಮಿಯರ್ ಶೋಸ್ಗಳಲ್ಲಿ ಹೋದ್ರೂ ಜೊತೆಲಿ ಹೋಗ್ತಾ ಇದ್ರು. ಇತ್ತೀಚೆಗೆ ಮತ್ತೆ ಅದೊಂದು ಸುದ್ದಿ. ಆಮೇಲೆ ಆರ್ಯವರ್ಧನ್ ಗುರೂಜಿ ಅವರು ಒಂದು ಹೇಳ್ತಾ ಇದ್ರು, ಪ್ರೆಡಿಕ್ಟ್ ನಾನು ಮಾಡಿದ್ದೆ, ಬಿಗ್ ಬಾಸ್ ಮನೇಲಿ ಯಾವ್ದಾರ ಲವ್ ಆಯಿತು ಇಲ್ಲ ಬಿಗ್ ಬಾಸ್ ಆದ್ಮೇಲೆ ಯಾವ್ದಾರ ಒಂದು ಲವ್ ಆಯಿತು ಅಂತಂದ್ರೆ ಅದು ಪಕ್ಕ ಇರೋದೇ ಇಲ್ಲ, ಬ್ರೇಕಪ್ ಆಗೋದು ಪಕ್ಕ ಆಗುತ್ತೆ. ಸೊ ಹಂಗೆ ಅಂತ ಈಗ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ರು ಅವರು. ಸೊ ಹಂಗಾಗಿ ಮತ್ತೆ ಅದು ನಾನು ಚರ್ಚೆಗೆ ಮುನ್ನಲೆ. ಈ ಧರ್ಮ ಮಾಲಿನ್ಯದವ್ರನ್ನ ಫಾಲೋ ಮಾಡಲ್ಲ. ನಿಮಗೆ ಶಬ್ದ ಮಾಲಿನ್ಯ, ಪರಿಸರ ಮಾಲಿನ್ಯ ಎಲ್ಲ ಇದೆ, ವಾಯು ಮಾಲಿನ್ಯ ಎಲ್ಲ ಇದೆ. ಈ ಯಾರ್ದ ಹೆಸರು ಹೇಳಿದ್ರಲ್ಲ ಇವರೆಲ್ಲ ಧರ್ಮ ಮಾಲಿನ್ಯ. ಇವರು ಧರ್ಮದ ಹೆಸರಿನ ಭಯೋತ್ಪಾದಕರು, ಜ್ಯೋತಿಷ್ಯದನ್ನ ಎದುರಿಸ ಇದನ್ನ ನಂಬಲ್ಲ. ಇದು ನನಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಆಮೇಲೆ ನಾನು ಫೇಸ್ ರೀಡಿಂಗ್ನು ನಂಬಲ್ಲ, ಗುದ ರೀಡಿಂಗ್ನು ನಂಬಲ್ಲ. ನನಗೆ ಈ ಗುದ ತೋರಿಸಿ ಅವ್ರೇನಾರು ಜಾತಕ ಹೇಳ್ತಾರ ಗೊತ್ತಿಲ್ಲ. ಅದು ನಾನು ಯಾವುದೋ ನಂಬದಲ್ಲೇ ಇರೋದ್ರಿಂದ, ಯಾರ್ದೋ ಮದುವೆ ಬಗ್ಗೆ ಹೇಳಿದ್ರು, ಇನ್ನೇನೋ ಹೇಳಿದ್ರು ಅನ್ನೋದನ್ನ ನಾನು ನನ್ನ ಪ್ಯಾರಾಮೀಟರ್ಲೇ ಇಲ್ಲ. ಅದು ವಿತ್ ಡ್ಯೂ ರೆಸ್ಪೆಕ್ಟ್ ಟು ಎವ್ರಿ ಒನ್, ನನ್ನ ಆ ಪ್ಯಾರಾಮೀಟರ್ಲೇ ಇಲ್ಲ. ಮತ್ತು ಈ ಧರ್ಮ ಮಾಲಿನ್ಯ ಮಾಡೋರು ಇದ್ದಾರಲ್ಲ, ಗುದ ಸಂಭೋಗಿಗಳು, ಇವ್ರ ಬಗ್ಗೆ ನನಗೆ ಯಾವ ಆಸಕ್ತಿನೇ ಇಲ್ಲ. ಅಲ್ಲಿಂದ ಶಿಟ್ಟು ಬರುತ್ತೆ ಅಷ್ಟೇ ಗೊತ್ತಿರೋದು ನನಗೆ. ಕರ್ನಾಟಕದಲ್ಲಿ ನಡೆಯೋ ಯಾವ ಶೋ ಸತ್ಯನಾರಾಯಣ ಪೂಜೆ ಥರ ಇದೆ, ಒಳ್ಳೆಯದನ್ನು ಹೇಳ್ಕೊಡ್ತಾ ಇದೆ, ಅದು ಸಮಾಜಕ್ಕೆ ತುಂಬ ಅದ್ಭುತವಾದಂಥ ಪ್ರಕ್ರಿಯೆಗಳನ್ನ ಹೇಳ್ತಾ ಇದೆ ಅಂತ ನನಗೆ 2 ಶೋ ಹೆಸರು ಹೇಳಿ. ಅದರಿಂದ ಮೊರಾಲಿಟಿ ಸಿಗ್ತಾ ಇದೆ, ಅದರಿಂದ ಸಂವಿಧಾನ ಸಿಗ್ತಾ ಇದೆ, ಅದರಿಂದ ಯುವಕರಿಗೊಂದು ಸ್ಫೂರ್ತಿ ಸಿಗ್ತಾ ಇದೆ. ಯಾವುದಾದ್ರೂ ಶೋ, ಯಾವುದೇ ಚಾನಲ್ದು ಯಾವ್ದಾರು 2 ಶೋ ಹೇಳಿ. ಯಾವುದೂ ಇಲ್ಲ ತಾನೇ. ಅದು ಯಾವುದೋ ಕಾಮಿಡಿ ಶೋ ಬರುತ್ತೆ, ಅದು ಒಂದು ಬೆಡ್ರೂಮ್ದು ತೆಗೆದಂಗಿರುತ್ತೆ, ಅಶ್ಲೀಲವಾಗಿರುತ್ತೆ, ಅಸಹ್ಯವಾಗಿರುತ್ತೆ. ಡ್ಯಾನ್ಸ್ ಅನ್ನೋ ಹೆಸರಿದ್ದು ಬರುತ್ತೆ, ಆ ಸಂಗೀತ ಅನ್ನೋ ಹೆಸರಲ್ಲಿ ಸಂಗೀತ ಬಿಟ್ಬಿಟ್ಟು ಬಾಕಿದೆಲ್ಲ ನಡೀತಾ ಇರುತ್ತೆ ಅಲ್ಲಿ. ಅವ್ರ ಅಪ್ಪಂಗೆ ಹಿಂಗಾಯ್ತು, ಇವ್ರ ಅಮ್ಮಂಗೆ ಹಿಂಗಾಯ್ತು, ಇದು ಹಿಂಗಾಯ್ತು ಬರ್ತಾ ಇರುತ್ತೆ. ಅರ್ಥ ಆಯ್ತಾ ನಿಮಗೆ? ಸೊ ಯಾವ ಶೋನು ಅದನ್ನ ಏನು ಮಾಡಬೇಕು ಅದು ಮಾಡ್ತಾ ಇಲ್ಲ, ಅದು ಮಾರಲಿ ಸರಿ ಇಲ್ಲ. ಇವರೆಲ್ಲ ಯಾಕೆ ಸರಿ ಇರ್ಬೇಕಂಗಾರೆ? ಏನು ಮಾಡ್ತಾ ಇದ್ದಾರೆ ಅವರು? ಯಾರೋ ಒಬ್ರು ನೋಡಿದೆ ನಾನು, ಬರ್ಡೇ ಒಂದು ವಿಶೇಷವಾಗಿ ಹೇಳ್ತಾರೆ, ಅದು ಅವ್ರ ಸ್ಟೈಲು. ನೋಡಿ, ನಿಮಗೆ ಉಪನಿಷತ್ತುಗಳ ಕಾಲಘಟ್ಟದ ಸ್ಮೃತಿಗಳು ಅಂತ ಕರೀತಾರೆ, ಅಲ್ಲಿ ಒಂದು ಅದ್ಭುತವಾಗಿ ಬರೆದಿದ್ದಾರೆ. ಈ ಜಗತ್ತು ಎಲ್ಲರಿಗೂ ಸೇರಿದ್ದು. ಈ ಜಗತ್ತಿನಲ್ಲಿ ದೇವಮಾನವರಿದ್ದಾರೆ, ಸಂತರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ, ತಲೆಡಿಗರಿದ್ದಾರೆ, ನೆಲಡಿಗರಿದ್ದಾರೆ, ಕ್ರಿಮಿನಲ್ಗಳಿದ್ದಾರೆ, ಪಾತಕಿಗಳಿದ್ದಾರೆ, ದೇವಕನ್ಯರಿದ್ದಾರೆ, ಮತ್ಸ್ಯಕನ್ಯರಿದ್ದಾರೆ, ಬೇರೆ ಬೇರೆ ಕನ್ಯರಿದ್ದಾರೆ. ಸೊ ಇಲ್ಲಿ ಎಲ್ಲರಿಗೂ ಸೇರಿದ ಜಗತ್ತಲ್ಲಿ ನೀನು ಯಾರ ಜೊತೆ ಇದೆಯಾ, ನೀನು ಯಾರಿಗೆ ಸೇರಿದವ ಅನ್ನೋದು ಅಷ್ಟೇ ತುಂಬ ಮುಖ್ಯ. ಇದನ್ನು ಕುರಾನಲ್ಲಿ ಹೇಳಿದೆ, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಕೂಡ ಹೇಳಿದ್ದಾರೆ, ಜೀಸಸ್ ಕೂಡ ಹೇಳಿದ್ದಾರೆ, ಇದನ್ನು ಶ್ರೀಕೃಷ್ಣ ಕೂಡ ಹೇಳಿದ್ದಾರೆ.
ಅರ್ಥ ಏನು? ಈ ಜಗತ್ತಲ್ಲಿ ನಾನು ಮಾತ್ರ ಇರಬೇಕು, ನೀನು ಇರಬಾರ್ದು ಅಂದರೆ ಈ ಜಗತ್ತು ಎಲ್ಲರಿಗೂ ಸೇರಿದ್ದು. ಹೌದಪ್ಪ, ಅವ್ರಿಗಿರೋ ಪ್ರತಿಭೆ, ಅವ್ರ ಕೈಲಿರೋದು ನೋಡ್ರಿ ಒಂದು 5-10 ಸಾವಿರ ರೂಪಾಯಿ ಮೊಬೈಲು, ಒಂದು ಅವರ ಬದುಕು ಹೆಂಗೆ ಕಟ್ಕೊಟ್ಟಿದೆಯೋ ಆ ಥರದ್ದೊಂದು ಬದುಕು. ಅವ್ನು ಯಾರೋ ಚರಂಡಿ ಹತ್ರ ಕೂತ್ಕೊಂಡೆ ಒಂದು ರೀಲ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಸಿಕ್ಕಿರುವ ವೈಜ್ಞಾನಿಕ ಇದರಲ್ಲಿ ಅವನು ಯೂಸ್ ಮಾಡ್ತಾ ಇದ್ದಾನೆ. ಲೆಟ್ ಹಿಮ್ ಡೂ ಇಟ್ ಬಿಡಿ. ಆಮೇಲೆ ಅದ್ರದ್ದು ಮಜಾ ಏನು ಗೊತ್ತಾ ನಿಮಗೆ? ಅದಕ್ಕೆ ನಾನು ನೋಡ್ತಾ ಈ ಥರದ್ದು ಗಮನಿಸಿದಾಗ ನೋಡ್ರಿ 15,000 20,000 ವ್ಯೂಸ್ ಇದೆ. ಅದು ಹೆಂಗೆ ಬರುತ್ತೆ ನನಗೂ ಗೊತ್ತಿಲ್ಲ. ಬಟ್ ಈಗ ಅದನ್ನ ಇನ್ಫ್ಲೂಯೆನ್ಸ್ ಆಗಿ ತಗೊಂಡು ಇವಾಗ ಬೆಳೀತಾ ಇರುವಂತ ಈಗ ನಾನು ಹೇಳ್ತಾ ಇರೋದು ನಿಮಗೆ, ರಾಮಾಯಣ ನೋಡಿ ಎಷ್ಟು ಜನ ರಾಮ ಆಗಿದ್ದಾರೆ, ಎಷ್ಟು ಜನ ಆಗಿದ್ದಾರೆ ಹೇಳಿ ನೋಡೋಣ. ಆಯ್ತಪ್ಪ, KGF ಸಿನಿಮಾ ನೋಡ್ಬಿಟ್ಟು ಎಲ್ಲರೂ ಚಿನ್ನ ತೆಗಿತೀನಿ ಅಂತ ಹೋಗೋದ್ರ KGFಗೆ? ಎಲ್ಲರಿಗೂ ಬುದ್ಧಿ ಇದೆ ಇವಾಗ. ಸುಮ್ಮನೆ ಆ ಕ್ಷಣಕ್ಕೆ ನೋಡಿ ಮಜಾ ತಗೋತಾರೆ, ಅಷ್ಟು ಬಿಟ್ರೆ ತಗೊಂಡೋಗಲ್ಲ. ರಾಮಕೃಷ್ಣ ಗಾಂಧಿ ಬುದ್ಧ ಬಸವನ್ನೇ ತಗೊಂಡೋಗಿಲ್ಲ, ಇನ್ನು ಇವ್ರನ್ನ ತಗೊಂಡೋಗ್ಬಿಡ್ತಾರ? ಅವರೆಲ್ಲ ಒಳ್ಳೇದು ಹೇಳಿದಾರೆ, ಅದಕ್ಕೆ ತಗೊಂಡಿಲ್ಲ. ಆಯ್ತು, ವೀರಪ್ಪನ ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ ಹೇಳಿ? ವೀರಪ್ಪನ ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ? ಅಂದ್ರೆ ಇವಾಗ ಸರ್, ಇವಾಗಿಂದು ಅಂತ ತಗೊಂಡ್ರೆ ಈಗ ನೀವು ಪ್ರತಿಯೊಬ್ಬರ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಯೋನಲ್ಲಿ ನೋಡ್ಬಿಟ್ರೆ ಪೇಯ್ಡ್ ಕೊಲಾಬ್ರೇಷನ್ ರೆಡಿ ಇದೀವಿ, ನಾವು ಹಿಂಗ್ ಮಾಡಕ್ ರೆಡಿ ಇದೀವಿ. ಅದು ನೋಡಿ, ಅದು ಇನ್ವೆನ್ಷನ್ ಆಗಿರಲಿಲ್ಲ ಮೊದಲು. ಫಸ್ಟ್ ಪತ್ರಿಕೆಗಳಿಗೆ ನಿಮ್ಮ ಮೀಡಿಯಾದಿಂದನೇ ಬರ್ತೀನಿ. ಹೆಂಗಿದ್ರದು ಪೇಯ್ಡ್ ಅಡ್ವರ್ಟೈಸ್ಮೆಂಟ್ ಆಗ್ತಿರ್ಲಿಲ್ಲ. ನಾವು ಫಸ್ಟ್ ಆಗ್ತಾ ಇದ್ವಿ, ನಾವು ಪ್ರಿಂಟ್ ವಿಷಯ ಇರ್ತಾನೆ ಇರಲಿಲ್ಲ. ನಾವು ಮೀಡಿಯಾ ನಾವು ಹೆಂಗೆ ಜಾಹೀರಾತು ಹಾಕಾಗತ್ತೆ ಅಂದರು. ಇಲ್ಲ, ಪೇಯ್ಡ್ ನ್ಯೂಸ್ ಅಂತ ಬಂತು, ಪೇಯ್ಡ್ ಎಡಿಟೋರಿಯಲ್ಸ್ ಅಂತ ಬಂತು. ಗೊತ್ತಾ ನಿಮಗೆ? ಅಂದ್ರೆ ಅಫೋರ್ಡ್ ಮಾಡೋದು, ಎಡಿಟೋರಿಯಲ್ಲೇ ಹಿಂಗಿರ್ಬೇಕು, ನಮ್ಮ ಪರವಾಗಿ ಬರೀಬೇಕು ನೀವು ಅಂತ. ಪೇಯ್ಡ್ ನ್ಯೂಸ್ಗಳು ಬಂತು, ಪೇಯ್ಡ್ ಅಡ್ವರ್ಟೈಸ್ಮೆಂಟ್ಸ್ಗಳು ಬಂತು, ಪೇಯ್ಡ್ ಸುದ್ದಿಗಳು ಬಂತು, ಪೇಯ್ಡ್ ಪ್ಯಾಕೇಜ್ ಸುದ್ದಿಗಳು ಬರ್ತಾ ಇದೆ, ಪೇಯ್ಡ್ ಬುಕ್ಸ್ ಬರ್ತಾ ಇದೆ ಈಗ. ಆದ್ರೆ ಈಗ ನನಗೆ ಕೊಡುವಂತ ಪೇಮೆಂಟ್ ಜಾಸ್ತಿ ಆಗ್ಲಿ ಅನ್ನೋ ಕಾರಣಕ್ಕೆ, ನಾನು ಇನ್ನೊಂದು ಸ್ವಲ್ಪ ರೀಚ್ ಆಗ್ಲಿ ಅನ್ನೋ ಕಾರಣಕ್ಕೆ ಮಾಡ್ತಾರೆ. ಈಗ ಎಡವಟ್ ಮಾಡ್ಕೊಂಡು ಸತ್ತೋಗ್ತಾರೆ ರೀಲ್ಸ್ ಅಲ್ಲಿ, ತಲೆ ಎಲ್ಲ ಮುರ್ಕೊಂಡವ್ರು ಇದಾರೆ, ಅದೇನೋ ಉಲ್ಟಾ ಹೊಡಿಯಕ್ಕೆ ಹೋಗ್ತಾರೆ, ಇನ್ನೊಂದು ಮಾಡ್ತಾರೆ. ಅದೇ ತರ ರೀಲ್ಸ್ ಅಲ್ಲಿ ಧ್ಯಾನ ಅಂದ್ರೆ ಏನೋ ಅಂತ ಹೇಳೋರು ಲಕ್ಷಾಂತರ ಜನ ಇದಾರಲ್ಲ, ಈ ಆರೋಗ್ಯದ ಬಗ್ಗೆ ಹೆಲ್ತ್ ಟಿಪ್ ಕೊಡೋರು ಸುಮಾರು ಜನ ಇದಾರಲ್ಲ. ಎಷ್ಟೋ ಜನ ಬೇರೆ ಬೇರೆ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಟ್ರಾವೆಲ್ ವ್ಲಾಗ್ ಇರ್ಬೋದು, ಏನೇನೋ ಮಾಡ್ತಾರೆ. ನೀ ಅದನ್ನ ನೋಡಿ, ಅದನ್ನೇ ನೋಡ್ತಾ ಇದೆಯಾ? ಎಲ್ಲ ಮಿಕ್ಸರ್. ಈಗ ಆ ಕಡೆ ನಿಮಗೆ ಜಾಸ್ತಿ ಕೊಡ್ತಿದ್ದಾರೆ ಬ್ರೈನ್ ಆಲ್ಗಾರಿದಮ್. ನೀವು ಯಾವ್ದನ್ನ ನೋಡ್ತಾ ಇದ್ದೀರಾ ಅದು ಹೋಗ್ತಾ ಇದೆ ಅಷ್ಟೇ. ಆಮೇಲೆ ನೀನಿದೆ ಅಂತ ಅವ್ರಿಗೆ ಹಿಂಗೆ ಡೆಫೈನ್ ಮಾಡಿ ಯಾರಿಗೋ ಹೇಳುವ ಹಕ್ಕು ನನಗೂ ಇಲ್ಲ, ಯಾರಿಗೂ ಇಲ್ಲ. ಅಲ್ಲಿ ತಪ್ಪಾಗೋಯ್ತು. ಸೊ ಅವನೇನು ಮಾಡ್ತಾನೆ, ಅವನಿಗಿರೋ ಶೈಕ್ಷಣಿಕ ಮಟ್ಟ, ಅವನ ಬುದ್ಧಿ ಮಟ್ಟಕ್ಕೆ ಏನು ಮಾಡ್ತಾನೆ, ಮತ್ತೆ ಬೈತಾನೆ. ನಾನೀಗ ಒಳ್ಳೇದು ಮಾತಾಡ್ತಾ ಇದ್ರೆ ಕೆಳಗಡೆ ಕಮೆಂಟಲ್ಲಿ ಬೈತಾನೆ, ಇನ್ನು ಕೆಟ್ಟದ್ದು ಮಾತಾಡಿದ್ರೆ ಬಿಡ್ತಾನ. ಸಿಂಪಲ್ ಮ್ಯಾಟ್ರ್. ಗಾಂಧಿ ಬಗ್ಗೆ ಎಷ್ಟು ಹೇಳ್ತೀಯ, ಬೇರೆ ಹೇಳಲ್ಲ ಅಂತಾರೆ. ಕುಯ್ತಾವನ್ ಗುರು ಇವನು, ಯಾವನಿಗೆ ಬೇಕು ಗುರು ನಿಂದು ಅಂತಾರೆ. ನಾನು ಏನಾರು ನೋಡಪ್ಪ ಅಂತ ಹೇಳಿದ್ನ. ಸೊ ಹಂಗಿದ್ದ ಕೆಟ್ಟದ್ದು ಹೇಳಿದ್ರೆ ಬೈಯಲ್ವಾ? ಆಮೇಲೆ ನಿಮ್ಗೊಂದು ಹೇಳ, ಜ್ಯೋತಿಕನ್ನ ಟ್ರೋಲ್ ಮಾಡ್ಬಿಟ್ರಂತೆ, ರಮ್ಯಾನು ಟ್ರೋಲ್ ಮಾಡ್ಬಿಟ್ರಂತೆ, ಅವ್ರನ್ನ ಟ್ರೋಲ್ ಮಾಡಿ, ಎಲ್ಲಾರನ್ನೂ ಟ್ರೋಲ್ ಮಾಡಂತೆ. ಅವ್ರು ಯಾರು ಹಂಗಾರೆ ಕಮೆಂಟ್ ಆಗ್ತಾ ಇರೋರು ಯಾರು, ಟ್ರೋಲ್ ಮಾಡ್ತಾ ಇರೋರು ಯಾರು ಅಂದ್ರೆ ನಮ್ಮಲ್ಲೇ ನಮ್ಮ ಅಕ್ಕಪಕ್ಕ ಇರೋ ನಮ್ಮದೇ ಸಾಮಾನ್ಯ ಮನುಷ್ಯರು, ನಮ್ಮ ಜೊತೆ ಬದುಕೋರಕ್ಕೆ ಆ ಸಿಟ್ಟಿದೆ ಅವನಿಗೆ. ಜಗತ್ತಲ್ಲಿ ಅವನದೇ ಸಮಸ್ಯೆಗಳು, ಫ್ರಸ್ಟ್ರೇಟ್ ಆಗಿರ್ತಾನೆ, ಪ್ರಕ್ಷುಬ್ಧ ಆಗಿರ್ತಾನೆ. ಯಾರಿಗಾರು ಬಾಯಿ ಬಂದಂಗೆ ಬೈದ್ಬಿಟ್ರೆ ಸಮಾಧಾನ ಆಗುತ್ತೆ ಅವನಿಗೆ. ಸೀರಿಯಸ್ಲಿ ನಾನು ಬೈರಿ ಅಂತೀನಿ, ದಯವಿಟ್ಟು ನನ್ನ ಬೈರಿ. ಯಾಕಂದ್ರೆ ನಿಮ್ಮ ಮನೇಲಿ ಏನೋ ಸಮಸ್ಯೆ ಇದೆ, ನಿಮ್ಮ ಫ್ಯಾಮಿಲಿ ಸಮಸ್ಯೆ ಇದೆ, ನಿನ್ನ ಔದ್ಯೋಗಿಕ ಜಾಗದಲ್ಲಿ ಸಮಸ್ಯೆ ಇದೆ, ನಿನ್ನ ವೃತ್ತಿಲಿ ಸಮಸ್ಯೆ ಇದೆ, ಏನಾರ ಇದೆಯಪ್ಪ ನಿಂದು ಪರ್ಸನಲ್ ಖಾಸಗಿ ಸಮಸ್ಯೆಗಳು, ಬೈದು ಬಿಟ್ರೆ ಸಮಾಧಾನ ಆಗ್ತೀಯ. ಈ ಸಿಸ್ಟಮ್ನ ಬೈಬೇಕು ಅವನು. ಈಗ ಅವನು ಹೋಗಿ ಸಿಸ್ಟಮ್ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ನೋಡಿ, ನಾನೊಂದು ನೋಡಿದೆ, ನನ್ನ ಕಮೆಂಟಲ್ಲಿ ಬಂದು ನೀನು ಇಂಥವ್ರಿಗೆ ಅನ್ಯಾಯ ಮಾಡ್ಬಿಟ್ಟೆ ಅಂತ ಹಾಕಿದ್ರು. ನೀವು ಯಾರಿಗೂ ಹೆಣ್ಮಕ್ಳು ಪರ ಇದ್ದಾನಲ್ಲ, ತುಂಬ ಅದ್ಭುತ ಅಂತ ನೋಡಿದ್ರು. ಅವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವನು ಬಂದು ನನ್ನ ಎಲ್ಲದಕ್ಕೂ ವಿಡಿಯೋಗಳಿಗೆ ಕಮೆಂಟ್ ಹಾಕೋನು. ಅವನು ಒಂದೇ ಬೈತಾ ಇದ್ದಿದ್ದು, ಅವನು ಮುಖ ಇರಲಿಲ್ಲ, ಏನಿರಲಿಲ್ಲ. ನೀನು ಇಂಥ ಹೆಣ್ಮಗಳಿಗೆ ಅನ್ಯಾಯ ಮಾಡಿದೆ, ಪರವಾಗಿಲ್ಲ ಕಣಯ್ಯ, ಫೆಮಿನಿಸ್ಟ್ ಇದ್ದಾನೆ ಇವನು ಹೆಣ್ಣು ಮಗಳ ಪರ ಇದ್ದಾನೆ, ಇವನಲ್ಲಿ ಒಂದು ಅಂತಃಕರಣ ಇದೆ ಅಂತ ನನ್ನ ಟೀಮ್ಗೆ ಹೇಳಿದೆ. ನೋಡಿ, ಇವನು ಹುಡುಕ್ರ ಇದೆ, ಹೆಂಗೆ ಇವನು ಭೇಟಿ ಮೇಟ್ ಮಾಡ್ಬೇಕಲ್ಲ. ನಾನಂದ್ರೆ ಫಸ್ಟ್ ಟೈಮು ನನ್ನ ಬೈದವ್ರಿಗೂ ಒಂದು ಸನ್ಮಾನ ಮಾಡ್ಬಿಡೋಣ, ಒಂದು ಹೆಣ್ಮಗಳ ಬಗ್ಗೆ ಇವನಿಗೆ ಅಂತಃಕರಣ ಇದೆ ಅಂತ ನಾನು ನನ್ನ ಟೀಮ್ ತಕ್ಕೊಡ್ತು. ನೋಡಿ ಸರ್ ಇಲ್ಲಿ ಅಂತ. ಏನು ಅಂದ್ರೆ ಆ ಹೆಣ್ಮಗಳು ಕಮೆಂಟ್ಗೆ ಹೋಗ್ಬಿಟ್ಟು, ನೀನು ಚಂದ್ರಚೂಡ್ ಚಕ್ರವರ್ತಿಗೆ ಅನ್ಯಾಯ ಮಾಡಿ ಬಂದವಳಲ್ವಾ ಅಂತ ಎಲ್ಲದ್ರಲ್ಲೂ ಕಮೆಂಟ್ ಹಾಕಿದೆ ನನಗೆ. ನಾನು ಅವತ್ತು ಡಿಸಿಷನ್ ತಗೊಂಡೆ, ಇದು ಮ್ಯಾಟ್ರಿಗೆ ನಾನು ಹೋಗ್ಬಾರ್ದು. ಅವನು ನನಗೆ ಗುರು ಪಾಠ ಹೇಳ್ಕೊಟ್ರ ನನಗೆ. ನಾನು ಸೀರಿಯಸ್ ಆಗಿ ಅವ್ನು ಹುಡುಕ್ಸಿದ್ರೆ ಒಂದು 150 ಕಮೆಂಟ್ ಹಾಕಿದಾನಲ್ಲ ಹೆಣ್ಮಗಳ ಹತ್ರ ಹೋಗ್ಬಿಟ್ಟು, ನೀನು ಚಕ್ರವರ್ತಿಗೆ ಅನ್ಯಾಯ ಮಾಡಿ ಬಂದೆ, ನೀನು ಹಂಗೆ ಮಾಡಿದ್ಯಾ, ಹಿಂಗೆ ಮಾಡಿದ್ಯಾ, ಅವನ್ನ ಯಾಕೆ ಬಿಟ್ಟು ಬಂದೆ, ನೀನು ಮೋಸ ಮಾಡು. ಇಲ್ಲಿ ಬಂದು ನನಗೆ ಹೋಯ್ತಾನ, ನೀನು ಆ ಹೆಣ್ಮಗಳಿಗೆ ಯಾಕೆ ಅನ್ಯಾಯ ಮಾಡಿದೆ. ಒಟ್ಟೆ ಅವ್ನಿಗೆ ಯಾರಿಗಾರೊಬ್ಬರಿಗೆ ಹೋಗ್ಬೇಕು.
ಆಮೇಲೆ ಎಲ್ಲರಲ್ಲೂ ಒಬ್ಬೊಳಗಡೆ ಜಡ್ಜ್ ಇರ್ತಾನೆ, ನ್ಯಾಯಾಧೀಶ ಇರ್ತಾನೆ, ಒಬ್ಬ ಪತ್ತೆದಾರಿ ತನಿಖಾಧೀಶ ಇರ್ತಾನೆ, ಒಬ್ಬ ವಕೀಲ ಇರ್ತಾನೆ, ಒಬ್ಬ ಸಲಹೆಗಾರ ಇರ್ತಾನೆ. ಅವನ್ನೆಲ್ಲ ಅವಾಗ ಆಚೆ ಬರ್ತಾರೆ. ಇವರೆಲ್ಲ ಆಚೆ ಬರಬೇಕು, ಇಲ್ಲ ಸತ್ತೋಗ್ಬಿಡ್ತಾರೆ ಉಸಿರುಗಟ್ಟಿ. ಅದೇ ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಒಂದು ವೇದಿಕೆ ಮಾಡ್ಕೊಟ್ಬಿಟ್ಟಿದೆ, ಮಾತಾಡಕ್ಕೆ ಒಂದು ವೇದಿಕೆ, comment ಮಾಡಕ್ಕೆ. ಈಗ ನೋಡಿ, ನಿಮ್ಗೆ ಎಲೆಕ್ಷನ್ ಮಾಡೋರೆ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಮಾಡ್ತಾರೆ. ನಿಮ್ಗೆ ಇನ್ನೂ ಅದ್ರದ್ದು ಆಳ ಹೇಳ್ಬಿಟ್ರೆ ಶಾಕ್ ಆಗ್ಬಿಡ್ತೀರಾ. ಹೌದು, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಎಲೆಕ್ಷನ್ ಮಾಡ್ತಾರೆ, ಫೇಸ್ಬುಕ್ ಅಕೌಂಟ್ಗಳು ತೆಗಿತಾರೆ ಅವ್ರದ್ದು, ಅಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾರೆ, ಎಷ್ಟೆಷ್ಟು ಜನಕ್ಕೆ ಇವ್ನು ತಲುಪ್ತಾನೆ ಅಂತ ನೋಡ್ತಾರೆ. ತುಂಬಾ ಆಳಕ್ಕೆ ಹೋಗಿದೆ ಸೋಷಿಯಲ್ ಮೀಡಿಯಾ ಇವತ್ತು. ನೀವು ಪ್ರಳಯ ಆಗಕ್ಕೆ ಇದರಿಂದಾನೇ ಆಗೋದು, ನಿಮ್ ನಾಶ ಆಗೋದು ಇದರಿಂದಾನೇ, ನಿಮ್ಮ ಅಭಿವೃದ್ಧಿ ಆಗೋದು ಇದರಿಂದಾನೇ, ಎರಡೂ ಇದರಿಂದಾನೇ ಆಗುತ್ತೆ. ನಾನು ಅದಕ್ಕೆ ಹೇಳೋದು, ಬ್ಯಾಲೆನ್ಸ್ಡ್ ಮಾಡಿ ಲೈಫ್ನ ಅಂತ. ಎಷ್ಟು ಬಳಸಬೇಕು, ಎಷ್ಟೊತ್ತು ಬಳಸಬೇಕು, ಅದು ಏನು ನೋಡಬೇಕು. ಈಗ ನೋಡಿ, ನನಗೆ ಈ ಥರದ್ದು ಯಾವುದು ಕಣ್ಣಿಗೆ ಬೀಳಲ್ಲ. ಯಾಕೆ ಗೊತ್ತಾ? ನಾನು ನೋಡಲ್ಲ, ಕಮ್ಮಿ ನೋಡೋದು. ನಾನು ಆಲ್ರೆಡಿ ಮೊಬೈಲಿಂದ ಜಿಗುಪ್ಸೆ ಬಂದ್ಬಿಟ್ಟಿದೆ ನನಗೆ. ಮೊಬೈಲ್ ನನಗೆ ಬೈತಾ ಇರುತ್ತೆ, ನಾನು ಮೊಬೈಲ್ಗೆ ಬೈತಾ ಇರ್ತೀನಿ. ಹಾಂ, ನಾನು ನೋಡಲ್ಲ. ನನಗೆ ಬೇಕಾದಂಥ ಟ್ರಾವೆಲ್ ಇರ್ಬೋದು, ಪುಸ್ತಕಗಳ ಬಗ್ಗೆ ಇರ್ಬೋದು, ಇದನ್ನ ನೋಡ್ತೀನಿ. ನಾನು ಕಮೆಂಟೇ ಓದಲ್ಲಪ್ಪ. ಈಗ ನಿಮ್ದಕ್ಕೆ ಕಮೆಂಟ್ನ ನೋಡಲ್ಲ. ನೋಡ್ರೆ 2 ಬಿಪಿಲ್ ಟ್ಯಾಬ್ಲೆಟ್ ಜಾಸ್ತಿ ತಗೋಬೇಕು. ಅವನು ಒಳ್ಳೇದು ಅವನೆಂತೂ ಹೇಳೋದೇ ಇಲ್ಲ, ಒಂದು 4% ಹೇಳ್ತಾರಷ್ಟೇ. ಎಷ್ಟೇ ಒಳ್ಳೇದು ಹೇಳಿದ್ರು ಅವನು ಆಸ್ ಇಸ್ ದ ಬಾಸ್ ಅಂತಾನೆ ಅವನ ಸ್ಟೈಲ್ ಕಮೆಂಟ್ ಹಾಕೋದು. ಏನು ಮಾಡೋಕ್ಕಾಗಲ್ಲ. ಕನ್ನಡದಲ್ಲಿ ಯಾವ ಪದಗಳು ಇದಾವೆ, ಕನ್ನಡ ಪದ ತಾನೇ ಅವು. ಅವ್ನು ಯಾರ ಮೇಲೆ ಬಳಸ್ತಾನೆ ಮತ್ತೆ? ಬಟ್ ಗೋ ವಿತ್ ಫ್ಲೋ ಅಂತಾನೆ ಹೋಗ್ಬಿಡೋದು ಸರ್. ಇಲ್ಲ, ನೋ ನಾಟ್ ಗೋ ವಿತ್ ಫ್ಲೋ. ನನಗೆ ಕರೆಕ್ಟ್ ಕ್ಲಾರಿಟಿ ಇದೆ. ನನಗಿದು ಬೇಕಾಗಿಲ್ಲ. ದಿಸ್ ಇಸ್ ನಾಟ್ ಗೋ ವಿತ್ ದ ಫ್ಲೋ. ಈ ಕಮೆಂಟ್ ಓದೋರ್ದು ನಾನು ನೋಡೋದೇ ಇಲ್ಲ. ನನಗೆ ಕ್ಲಾರಿಟಿ ಇದೆ. ನಾನು ಏನು ಹೇಳಿದ್ದೀನಿ ಅಂದ್ರೆ ನನಗೆ ಅರಿವಿದೆ. ಏನು ಕೇಳಿದರೆ ನನಗೆ ಅರಿವಿದೆ. ನಾನು ನಾಳೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಅರಿವಿದೆ. ನನ್ನ ಜೀವನದ ಆಯ ಪಾಯ ಚಾವಣಿ ಎಲ್ಲ ಏನೇನು ಅಂತ ಅರಿವಿದೆ. ನಾನು ಅದ್ರಲ್ಲಿ ಹೋಗ್ತಾ ಇದ್ದೀನಿ. ನೀವು ಹೇಳಿದಕ್ಕೆ ನಾನು ಇನ್ಫ್ಲುಯೆನ್ಸ್ ಆಗಲ್ಲ. ನೀವು ಟೀಕೆ ಮಾಡಿ, ನಿಮ್ಮ ಟೀಕೆಯಲ್ಲಿ ಏನಾದರೂ ಒಳ್ಳೇದಿದ್ರೆ ಡೆಫಿನೆಟ್ಲಿ ನಾನು ತಗೊಂತೀನಿ. ನಿಮ್ಮ ಟೀಕೆ ಅದೇ ಏನೋ ಹೇಳಿದ್ನಲ್ಲ, ಯಾವುದೋ ಕೆರ್ಕೊಳ್ಳೋ ಥರ ಇದ್ದರೆ, ನಿಮ್ಮ ವೈಯಕ್ತಿಕ ಸುಖ ಅಭಿಲಾಷೆ, ನಿಮ್ಮ ಸಂಕಟಗಳಿಗಿದ್ರೆ FC UK ಅಂದ್ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಯಾಕಂದರೆ ನೀವು ನನಗೆ ಹೊರಗಡೆಯಿಂದ ಇರಿಟೇಷನ್ ಮಾಡೋಕ್ಕಾಗಲ್ಲ. ಬಟ್ ಐ ಲರ್ನ್ಡ್. ನನ್ನ ಒಳಗೆ ಅದು ಹುಟ್ಟಬೇಕು. ಭಯ, ಜಿಗುಪ್ಸೆ, ಹಿಂಸೆ ಆಗಬೇಕು. ಹೊರಗಿನಿಂದ ನನಗೆ ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ. ನಾನು ಆ ಮಟ್ಟದಲ್ಲಿ ಇಲ್ಲ ಈಗ. ಸೊ ನೀವು ಧಾರಾಳ ಹೋಗ್ಬೇಕು. ಅದು ಯು ಆರ್ ವೆರಿ ಫ್ರೀ ಟು ಗಾಲ್ನಿಯಾ ದೇವ್ ಭೈ ಅಂತ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.